ಹಲೋ ಗೈಸ್, ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದು ಯಾರಿಗಾದ್ರೂ ಕೆಮ್ಮು, ಕಫ, ನೆಗಡಿ, ಶೀತ ಇಲ್ಲ ಗಂಟ್ಲಲ್ಲಿ ಥ್ರೋಟ್ ಇನ್ಫೆಕ್ಷನ್ ಏನಾದರೂ ಆಗಿದ್ದರೆ ಇದರಿಂದ ನಿಮಗೆ 3 ಡೇಸ್ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಮತ್ತು ಈ ಥರ ಕಷಾಯ ಮಾಡ್ಕೊಳ್ಳೋದ್ರಿಂದ ಕ್ಲಿಯರ್ ಆಗುತ್ತೆ ಕಫ ಮತ್ತು ನೆಗಡಿ, ಕೆಮ್ಮು ಏನಾದರೂ ಇದ್ದರೆ. ಇದು ಏನಿಲ್ಲ, ಈ ಪಾಟೆಲ್ಲ ಇರ್ಬೋದು, ಇಲ್ಲ ಮನೆ ಹತ್ರ ಸ್ವಲ್ಪ ಜಾಗ ಇದ್ದರೆ ನೀವು ದೊಡ್ಡ ಪತ್ರೆಯಲ್ಲಿ ಹಾಕ್ಕೊಂಡೇ ಇರ್ತೀರ. ಆಲ್ಮೋಸ್ಟ್ ಎಲ್ಲ ಕಡೆನೂ ದೊಡ್ಡ ಪತ್ರೆ ಸಿಗುತ್ತೆ. ಕಿತ್ಕೊಂಡು ಬನ್ನಿ. ಒಂದು 4 ದೊಡ್ಡ ಪತ್ರೆಯಲ್ಲೇ ಎತ್ಕೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟು 1-2 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಆನಂತರ ಒಂದು ಕಲ್ಲುಪ್ಪು, ಅಂದರೆ ಜಾಸ್ತಿ ಬೇಡ, ಸ್ವಲ್ಪ ಕಲ್ಲುಪ್ಪು ತೊಗೊಂಡಿದ್ದೀನಿ. ದೊಡ್ಡ ಪತ್ರೆ ಎಲೆ ಒಂದು 4 ಇದ್ದರೆ ಸಾಕು. ಒಂದು ಕಾಳು ಮೆಣಸು 2, ನೆಕ್ಸ್ಟು ಒಂದು ಕಲ್ಲುಪ್ಪು, ಆನಂತರ ಸ್ವಲ್ಪ ತುಳಸಿ ಬಂದು ಜಾಸ್ತಿ ಏನು ಬೇಡ, ಒಂದು ಈ ಸುಳಿ ಇರುತ್ತಲ್ಲ, ಅಂದರೆ ಬೆಳೆಯುತ್ತಿರುತ್ತಲ್ಲ ಆ ಥರ ಸುಳಿನ ಕಿತ್ಕೊಂಬರ್ಬೇಕು. ನೆಕ್ಸ್ಟು ಒಂದು ಲವಂಗ ತೊಗೊಂಡಿದ್ದೀನಿ. ಇಷ್ಟನ್ನ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಹಾಗೆ ಯಾವುದೇ ರೀತಿ ಕುದಿಸೋದಾಗಿರ್ಬೋದು, ಇಲ್ಲ ಅಂದರೆ ಹಾಗೆ ಬೇರೆ ಏನೂ ಮಾಡೋವಂತಿಲ್ಲ. ಇದನ್ನು ಹಾಗೆ ಥರ ಫೋಲ್ಡ್ ಮಾಡಿಬಿಟ್ಟು ನೀವು ತಿನ್ನಬೇಕು. ಹಸೆದೇ ಈ ಥರ ಫೋಲ್ಡ್ ಮಾಡಿಕೊಂಡು ನೀವು ತಿನ್ನಬೇಕು. ಏನಿಲ್ಲ, ಇದರಲ್ಲಿ ಈಸಿ ಇದೆ, ಆರಾಮಾಗಿ ತಿನ್ಬೋದು. ಸ್ವಲ್ಪ ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದ್ದರೆ ನೀಟಾಗಿ ಕ್ಲಿಯರ್ ಆಗುತ್ತೆ. ಆನಂತರ ಕಷಾಯಕ್ಕೆ ಏನೇನು ಬೇಕಂತ ಇಲ್ಲಿ ನಾನು ಎತ್ತಿಟ್ಕೊಂಡಿದ್ದೀನಿ. ಸಿಂಪಲ್ಲು, ಏನಿಲ್ಲ. ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಅದೇ ಥರ 4 ದೊಡ್ಡ ಪತ್ರೆ ಎಲೆ ತೊಗೊಂಡಿದ್ದೀನಿ. ಆನಂತರ ಇಲ್ಲಿ ಕಾಳು ಮೆಣಸು ತೊಗೊಂಡಿದ್ದೀನಿ, ಅಂದರೆ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು. ನೆಕ್ಸ್ಟು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟು ಮನೆಯಲ್ಲೇ ಬೆಳೆದಿರೋ ಅಂತಹ ವಿಲೇದೆಲೆ ತೊಗೊಂಡಿದ್ದೀನಿ. ಆನಂತರ ತುಳಸಿ ತೊಗೊಂಡಿದ್ದೀನಿ. ನೆಕ್ಸ್ಟು ಈ ಅರ್ಶಿನದ ಕೊಂಬಿರುತ್ತಲ್ಲ ಅದು ಸ್ವಲ್ಪ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆ ಒಳಗಡೆ ಒಂದು ಬೌಲಲ್ಲಿ ಎಲೆ ಮತ್ತು ದೊಡ್ಡ ಪತ್ರೆ, ತುಳಸಿ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಇದನ್ನು ಕುದಿಸ್ಬೇಕು. ಅಂದರೆ ಜಾಸ್ತಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಅದು ಕುದೀತಾ ಏನಾಗುತ್ತೆ, ವಾಟರ್ ಎಲ್ಲ ಫುಲ್ಲು ಕಮ್ಮಿ ಆಗುತ್ತೆ. ಇವಾಗ ಇಲ್ಲಿ ನಾನು ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದು ಸ್ಪೂನ್ ಅಂದರೆ ಒಂದು 1/4 ಸ್ಪೂನಷ್ಟು ಕಾಳು ಮೆಣಸು ಸಾಕು. ನೆಕ್ಸ್ಟು ಇಲ್ಲಿ ಅರ್ಶಿನದ ಗೋಟು ಇರುತ್ತಲ್ಲ, ಅದು ಅರ್ಶಿನದ್ದು ಗೋಟು ಸ್ವಲ್ಪ ಅದರಲ್ಲಿ ನಾನು ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಆನಂತರ ಇಲ್ಲಿ ಬೆಳ್ಳುಳ್ಳಿನೂ ಕೂಡ ಹಾಗೆ ಹಾಕಬೇಡಿ, ಈ ಥರ ಸ್ವಲ್ಪ ಕಲ್ಲಲ್ಲಿ ಜಜ್ಕೊಂಡು ಹಾಕಿ. ನೆಕ್ಸ್ಟ್ ಬಂದು ಇದಕ್ಕೆ ನಾನು ಶುಂಠಿ ಹಾಕ್ಕೊತಾ ಇದ್ದೀನಿ. ಈ ಥರ ಜಜ್ಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಿರುತ್ತೆ. ಏನಕ್ಕೆ ಅಂದರೆ ಅದರಲ್ಲಿರುವಂತಹ ಸಾರಾಂಶ ಎಲ್ಲ ನೀರಿಗೆ ನೀಟಾಗಿ ಬಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಕುದೀತಾ ಇದೆ. ಚೆನ್ನಾಗಿ ಈ ಥರ ಕುದಿಸ್ಬೇಕು. ಏನಿಲ್ಲ ಅಂದರೂ ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ವಾಟರ್ ಇಟ್ಕೊಂಡಿದ್ರೆ ಅದು ಫುಲ್ಲು ಸ್ವಲ್ಪ ಒಂದು ಸಣ್ಣ ಗ್ಲಾಸ್ ಅಷ್ಟು ಆಗಬೇಕು, ಅಷ್ಟೇ ಸಾಕು. ಅಷ್ಟು ನೀರು ಚೆನ್ನಾಗಿ ಕುದಿಬೇಕು. ಆ ಎಲೆಯಲ್ಲಿರುವಂತಹ ರಸ ಎಲ್ಲ ನೀಟಾಗಿ ಬಿಟ್ಕೊಳ್ಬೇಕು. ನೋಡಿ, ಇಷ್ಟು ಸಣ್ಣ ಗ್ಲಾಸ್, ನಾನು ಅಷ್ಟು ನೀರು ಇಕ್ಕಿದ್ದಕ್ಕೆ ಇಷ್ಟು ಸಣ್ಣ ಗ್ಲಾಸ್ ಆಯಿತು. ನಾನಿಲ್ಲಿ ಒಬ್ರಿಗೆ ಮಾತ್ರ ಮಾಡ್ಕೊಂಡಿರೋದು. ಸೊ ಇನ್ನೊಬ್ರಿಗೆ ಬೇಕಾದರೂ ಕುಡಿಬೋದು. ಅಂದರೆ ಒಂದು 2 ಗ್ಲಾಸಸ್ ಆಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ. ನಾನು ಒಬ್ಳಿಗೇ ಕೂಡ, ಏನಕ್ಕೆ ಅಂದರೆ ಇವಾಗ ಕುಡಿದು ನೆಕ್ಸ್ಟು ಸಂಜೆ ಕುಡಿಯೋಕ್ಕೆ ಅಂತ ಹೇಳಿ. ಅಂದರೆ ಒಂದು 2 ಗ್ಲಾಸ್ ಆಯಿತು. ಅಂದರೆ ಇದು ಸ್ವಲ್ಪ ತುಂಬ ಬಿಸಿ ಇದ್ದಾಗಲೇ ಕುಡಿದ್ರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಗಂಟ್ಲಲ್ಲಿ ವಾರ್ಮ್ ಫೀಲ್ ಆಗುತ್ತೆ. ನೆಕ್ಸ್ಟು ಏನೇ ಇನ್ಫೆಕ್ಷನ್ ಆಗಿದ್ದರೂ ಕೂಡ ನೀಟಾಗಿ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಥರ ಒಂದು 3 ಡೇಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಯಾವುದೇ ರೀತಿ ನೆಗಡಿ ಮತ್ತು ಕಫ, ಕೆಮ್ಮು, ಈ ಒಣಕೆಮ್ಮು ಅಂತೆಲ್ಲ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಕ್ಲಿಯರ್ ಆಗೋಕ್ಕೆ ಈಸಿ ಆಗುತ್ತೆ. ಇದೇ ರೀತಿಯಾದ ಟಿಪ್ಸ್ ಬೇಕಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.